ನಮಸ್ಕಾರ ಎಲ್ಲರಿಗೂ. ಸೊ ಈ ಒಂದು ವಿಡಿಯೋದಲ್ಲಿ ಇನ್ನೊಂದು ಮೈಂಡ್ ಮ್ಯಾಪ್ ಜೊತೆಗೆ ಬಂದಿದ್ದೀನಿ. ಈ ಒಂದು ಮೈಂಡ್ ಮ್ಯಾಪಲ್ಲಿ ಹೇಳ್ತಕ್ಕಂಥ ಟಾಪಿಕ್ ಏನು ಅಂತಂದರೆ, ನಮ್ಮ ಇಮ್ಯಾಜಿನೇಷನ್ ಮಾಡ್ತೀವಲ್ಲ ನಾವು, ಆ ಥರ ಇಮ್ಯಾಜಿನರಿ ಈವೆಂಟ್ಸ್ನ ಕ್ರಿಯೇಟ್ ಮಾಡ್ತೀವಲ್ಲ, ಇದು ಹೇಗೆ 4Dಯಲ್ಲಿ ನಡೀತಾ ಇರುತ್ತೆ, ಆ ಮಾಡುವಾಗಲೇ 4Dಯಲ್ಲಿ ಹೇಗೆ ನಡೀತಾ ಇರುತ್ತೆ ಅನ್ನೋದ್ರ ಬಗ್ಗೆ. ಮತ್ತೆ ಇದೇ ಯಾವ ಬುಕ್ ಬಗ್ಗೆ ಮಾತಾಡಿದ್ದೆ ನಾನು, ಔಟ್ ಆಫ್ ದಿಸ್ ವರ್ಲ್ಡ್ ಅಂತ. ಈ ಬುಕ್ಕಲ್ಲಿ ಪ್ರಸ್ತಾಪ ಆಗಿರೋ ಕೆಲವೊಂದು ಅದ್ಭುತ ಸೆಂಟೆನ್ಸ್ಗಳ ಬಗ್ಗೆ ಮಾತಾಡ್ತೀನಿ. ಇದನ್ನು ನವಿಲ್ಲರು ಹೇಳ್ತಾ ಹೋಗ್ತಾರೆ ಮುಂದಕ್ಕೆ. ಸೊ ಮುನ್ನುಡಿ ಈ ಥರ ಇರುತ್ತೆ. ನೀವು ನನ್ನ ಮೈಂಡ್ ಮ್ಯಾಪ್ ನೋಡ್ತಾ ಇರ್ಬೋದು. ಅವರು ಈ ಥರ ಹೇಳ್ತಾ ಹೋಗ್ತಾರೆ: ಮನುಷ್ಯನಿಗೆ ನಿಖರವಾಗಿ ದೊಡ್ಡ ಆಯಾಮದ ಪ್ರಪಂಚ ಅಂದರೆ ಡೈಮೆನ್ಷನಲ್ಲಿ ಲಾರ್ಜರ್ ವರ್ಲ್ಡ್ ಅದರ ಅರ್ಥ ಏನು ಅಂತ ತಿಳಿದಿಲ್ಲ. ಮತ್ತು ಅದಕ್ಕೋಸ್ಕರ ಅವರು ನಿಸ್ಸಂದೇಹವಾಗಿ ಆ ಒಂದು ಡೈಮೆನ್ಷನಲ್ಲಿ ಲಾರ್ಜರ್ ವರ್ಲ್ಡ್ ಏನಿದೆ, ನಮ್ಮ ಸುತ್ತ ಒಂದು ವರ್ಲ್ಡ್ ಇದೆಯಲ್ಲ, ಅದರ ಅಸ್ತಿತ್ವವನ್ನು ನಿರಾಕರಿಸ್ತಾರೆ ಮನುಷ್ಯ ಅಂತ ಹೇಳಿ ಅವರು ಹೇಳ್ತಾರೆ. ಏನಿದು ದೊಡ್ಡ ಆಯಾಮದ ಪ್ರಪಂಚ ಅಂತ ನೋಡುವಾಗ, ಆಯಾಮ ಅಂತಂದರೆ ಡೈಮೆನ್ಷನ್ ಅಂತ ನಾವೇನು ಕರಿತೀವಿ ಆಂಗ್ಲದಲ್ಲಿ. ಏನೇನು ಆಯಾಮಗಳು ಅಂತಂದರೆ 0D ಅಂದರೆ ಡೈಮೆನ್ಷನ್ ಲೆಸ್ ಅಂತಂದರೆ ಒಂದು ಬಿಂದುವಿಗೆ ಕರಿತೀವಿ. 1D ಅಂತಂದರೆ ಒಂದು ಸ್ಟ್ರೇಟ್ ಲೈನ್ ರೇಖೆ ಅಥವಾ ಸಾಲು. 2D ಅಂತಂದರೆ ಒಂದು ಮೇಲ್ಮೈ ಸರ್ಫೇಸ್. 3D ಅಂತಂದರೆ ಬಾಕ್ಸು. ಇದು ತುಂಬ ಜನರಿಕ್ ಎಕ್ಸಾಂಪಲ್ಸ್ ಅಲ್ವಾ, ಇದನ್ನು ನಾವು ಕೇಳಿರ್ತೀವಿ. ಆದರೆ ಏನಿದು ಅತಿ ದೊಡ್ಡ ಆಯಾಮದ ಪ್ರಪಂಚ ಅಂತ ಹೇಳುವಾಗ ಅವರು ಮನುಷ್ಯ ನೋಡ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಅಂದರೆ 3D. ಇಲ್ಲಿ ಮತ್ತೆ ಅವ್ರು ನೆಕ್ಸ್ಟ್ ಸೆಂಟೆನ್ಸಲ್ಲಿ ಹೇಳ್ತಾ ಹೋಗ್ತಾರೆ. ಅವನು, ನನ್ನ ಕರ್ಸರ್ನ ಫಾಲೋ ಮಾಡಿ ಮ್ಯಾಕ್ತು, ಅವನು ಉದ್ದ, ಅಗಲ ಮತ್ತು ಎತ್ತರ ಎಂಬ 3 ಆಯಾಮಗಳೊಂದಿಗೆ ಸಾಕಷ್ಟು ಪರಿಚಿತನಾಗಿರ್ತಾನೆ. ಅಂದರೆ ಈಗ ನಾವು ಏನೇ ಮೆಷರ್ ಮಾಡ್ತೀವಲ್ಲ, ಆ ಒಂದು ವಸ್ತು ಇಷ್ಟು ಹೈಟ್ ಇದೆ, ಆ ಒಂದು ಅವರು ಇಷ್ಟು ದಪ್ಪ ಇದ್ದಾರೆ, ಆ ಒಂದು ಬಾಲ್ ಹಂಗಿದೆ. ಸೊ ಏನು ಉದ್ದ, ಎತ್ತರ ಮತ್ತು ಅಗಲ, ಇವು 3 3Dಗಳಿಂದ ನಾವು ಬಹಳ ಪರಿಚಿತರಾಗಿರ್ತೀವಿ. ಆದರೆ 4ನೇ ಆಯಾಮ ಅದು ಕೂಡ ಉದ್ದ, ಅಗಲ ಮತ್ತು ಎತ್ತರದಂಗೆ ಇರಬೇಕು ಅಂತ ನಾವು ಭಾವಿಸ್ಬಿಡ್ತೀವಿ. ಆ್ಯಕ್ಚುಲಿ ಅದು ಬೈ ಡಿಫಾಲ್ಟಾಗಿ ಬಂದ್ಬಿಡುತ್ತೆ. ಯಾಕೆ ಅಂತಂದರೆ ಇಷ್ಟು ವರ್ಷಗಳ 3D ಸಬ್ಕಾನ್ಷಿಯಸ್ ಏನಾಗ್ಬಿಟ್ಟಿದೆ. 3Dನೇ ನಿಜ, ನಾವು ನೋಡಿದ್ದೇ ನಿಜ, ಉದ್ದ ಅಗಲ ಇದ್ದರೆ ಮಾತ್ರ ಅಲ್ಲಿ ಕಣ್ಣೆದುರಿಗೆ ಕಂಡ್ರೆ ಮಾತ್ರ ವಸ್ತು ಇರುತ್ತದೆ, ಇಲ್ಲಾಂತಂದರೆ ಇರಲ್ಲ ಅಂತ ನಾವೇನು ಆಗ್ಬಿಟ್ಟಿದಲ್ಲ ಪ್ರೋಗ್ರಾಮು. ಆ ಒಂದು ಪ್ರೋಗ್ರಾಮಿಂದ ನಾವು 4D ಕೂಡ ಅದೇ ಥರ ಇರುತ್ತೆ ಅಂತ ಅಂದ್ಕೊಳ್ತೀವಿ. ಆದರೆ ಅದು ಕಂಪ್ಲೀಟ್ಲಿ ರಾಂಗ್. ಅವ್ರು ಅದನ್ನೇ ಹೇಳ್ತಾ ಹೋಗ್ತಾರೆ. ಈಗ ಸಾಲಿಡ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಒಂದು 3D ಸಾಲಿಡ್ ಅಂತ ಯಾವುದೇ ವಸ್ತು ಇರ್ಬೋದು. ಅದನ್ನು 4Dಯಲ್ಲಿ ಹೆಂಗೆ ಅಳೆಯೋದು? ಈ ಅತಿ ದೊಡ್ಡ ಆಯಾಮ ಅಂತ ಹೇಳ್ತಾ ಇದ್ದೀರಲ್ಲ, ಹೇಗೆ ಇದನ್ನು 4Dಯಲ್ಲಿ ಅಳೆಯೋಕ್ಕೆ ಸಾಧ್ಯ? ಯಾಕಂದರೆ 3D ಅಂತಂದರೆ 3Dಯಲ್ಲಿ ಇರುತ್ತೆ, 4Dಯಲ್ಲಿ ಹೆಂಗೆ ಅಳೆಯೋಕ್ಕೆ ಸಾಧ್ಯ ಅಂತಂದಾಗ ಭೌತಶಾಸ್ತ್ರದಲ್ಲಿ ವೆಕ್ಟರ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಏನಿದು ವೆಕ್ಟರ್ಸ್ ಅಂತ ಕಾನ್ಸೆಪ್ಟ್ ಅಂದರೆ, ಈಗ ಒಂದು ಬಾಕ್ಸ್ ಇದೆ, ನನ್ನ ಎದುರಿಗೆ ಒಂದು ಟೇಬಲ್ ಮೇಲೆ ಒಂದು ಬಾಕ್ಸ್ ಇದೆ ಅಂತಂದ್ರೆ, ಆ ಬಾಕ್ಸ್ ಮೇಲ್ಗಡೆ 5 ಸೆಂಟಿಮೀಟ್ರು, ಹೀಗೆ ಉದ್ದದಲ್ಲಿ ಒಂದು 10 ಸೆಂಟಿಮೀಟ್ರು, ಅಗಲದಲ್ಲಿ ಒಂದು 4 ಸೆಂಟಿಮೀಟ್ರು ಅಂತ ಹೇಳಿ ಡೈರೆಕ್ಷನ್ ಕೊಡ್ತೀವಲ್ಲ, ಮೇಲೆ, ಉದ್ದ, ಅಗಲ, ಲೆಫ್ಟು, ರೈಟು ಅಂತ. ಈ ಡೈರೆಕ್ಷನ್ಸ್ಗಳಿಗೆ ನಾವು ವೆಕ್ಟರ್ ಅಂತ ಕರಿತೀವಿ ಭೌತಶಾಸ್ತ್ರದಲ್ಲಿ. ಆದರೆ 4Dಯಲ್ಲಿ ಮೆಷರ್ ಮಾಡುವಾಗ ಈ ವೆಕ್ಟರ್ ನಮಗೆ ಬೇಕಾಗೋದಿಲ್ಲ. ಈ ವೆಕ್ಟರ್ ಕಾನ್ಸೆಪ್ಟು 4Dಯಲ್ಲಿ ಬೇಕಾಗಲ್ಲ. ಯಾಕೆ ಬೇಕಾಗಲ್ಲ? 4D ಅನ್ನೋದು ಜಸ್ಟ್ ಉದ್ದ, ಅಗಲ ಮತ್ತು ಎತ್ತರಕ್ಕೆ ಸೀಮಿತ ಅಲ್ಲದೆ ಅದು ಬದಲಾವಣೆಗಳ ಮಾಧ್ಯಮ ಆಗಿದೆ ಅಂತ ಹೇಳಿ. ಅಂದರೆ ಟೈಮ್ ಅನ್ನೋದು ಇಲ್ಲಿ ಈ ಸೆಂಟೆನ್ಸಲ್ಲಿ ನೋಡಿ, ಅನುಭವದಲ್ಲಿನ ಬದಲಾವಣೆಗಳಿಗೆ ಮಾಧ್ಯಮ ಸಮಯವಾಗಿದೆ. ಏನು ಇದರ ಅರ್ಥ ಅಂತಂದರೆ, ಒಂದು 3D ವಸ್ತು ಸಮಯ ಕಳೆದಂತೆಲ್ಲ ಹೇಗೆ ಬದಲಾಗ್ತಾ ಇದೆ ಅನ್ನೋದೇ 4D ಅಂತ. ಇದು ಅದರ ಈ ಸೆಂಟೆನ್ಸಿನ ಮೀನಿಂಗು. ಫಾರ್ ಎಕ್ಸಾಂಪಲ್, ಇನ್ನೂ ಸಿಂಪಲ್ಲಾಗಿ ಹೇಳ್ತೀನಿ. ಟೇಬಲ್ ಮೇಲೆ ಒಂದು ಆ್ಯಪಲ್ ಇರುತ್ತೆ. ಬೆಳಗ್ಗೆ 10 ಗಂಟೆಗೆ ಅದು ಸಣ್ಣಕ್ಕಿರುತ್ತೆ ಆ್ಯಪಲ್ಲು. ಆಮೇಲೆ 1 ಗಂಟೆ ಆದ ತಕ್ಷಣ ದೊಡ್ಡಕ್ಕಾಗ್ಬಿಡುತ್ತೆ ಅದು ಆ್ಯಪಲ್ಲು ಮಧ್ಯಾಹ್ನ. ಆಮೇಲೆ ಸಂಜೆ ಆದ ತಕ್ಷಣ ಮತ್ತೆ ಆ್ಯಪಲ್ಲು ಮೇಲಿದ್ದು ಕೆಳಗೆ ಬೀಳುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ಏನು ಹೀಗೆ ಸಮಯ ಆದಂಗೆಲ್ಲ ಏನೇನೋ ವಿಚಿತ್ರ ಬದಲಾವಣೆಗಳು. ಸೊ ನೀನು ಇದನ್ನು ಎಕ್ಸ್ಪ್ಲೇನ್ ಮಾಡೋಕೆ ಈಗ ಒಬ್ಬರಿಗೆ ಏನಾಗ್ತಿದೆ ಆ್ಯಪಲ್ಲಿಗೆ ಆವತ್ತಿನ ದಿನ ಅಂತ, ಏನೋ ವಿಚಿತ್ರ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಆಗ್ತಿದೆ ಅಂತ ಹೇಳಿ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀಯ ನೀನೇನೋ 3 ಸೆಂಟಿಮೀಟ್ರು ಆ್ಯಪಲ್ ಹಂಗಿತ್ತು ಹಾಗೆಲ್ಲ ಹೇಳೋಕ್ಕೋಗಲ್ಲ. ಅದು ಅಲ್ಲಿತ್ತು, ಹಿಂಗಾಯಿತು, ದೊಡ್ಡಕ್ಕಾಯಿತು. ಅಂದರೆ ಬದಲಾವಣೆಗಳ ಮೂಲಕ ಆ ಒಂದು ಆ್ಯಪಲ್ ಅನ್ನೋ 3D ಆಬ್ಜೆಕ್ಟ್ನ ನೀನು ಅಳಿತಾ ಇದೆಯಾ.
ಅಂದರೆ ನಿನ್ಗೇನು ಉದ್ದ ಆಗಲಿ ಎತ್ತರ ಬೇಕಾಗಿಲ್ಲ ಅಳೆಯೋಕ್ಕೆ, ಜಸ್ಟ್ ನಿಂಗೆ ಬದಲಾವಣೆಗಳ ಸಾಕು, ಅನುಭವದಲ್ಲಿನ ಬದಲಾವಣೆಗಳೇ ಆ ಬದಲಾವಣೆಗಳಿಗೆ ಮಾಧ್ಯಮ ಆ ಸಮಯ ಆಗ್ಬಿಟ್ಟಿದೆ. ಅದು ಆ್ಯಕ್ಚುಲಿ ಆ ಸಮಯ ಅನ್ನೋದೇ ಅದರ ಮಾಧ್ಯಮ. ಅದರಿಂದ ನೀವು 3D ಆಬ್ಜೆಕ್ಟ್ನ 4Dಯಲ್ಲಿ ಅಳಿಬೋದು ಅಂತ. ಆಮೇಲೆ ಇನ್ನೊಂದು ಹೇಳ್ತಾ ಹೋಗ್ತಾರೆ ನೋಡಿ, ನಾವು ಘನ ವಸ್ತುವನ್ನು ವಿಭಜಿಸಿದರೆ ಅದರ ವಿಭಾಗವು ಮೇಲ್ಮೈಯಾಗಿರುತ್ತದೆ. ಅದರ ಅರ್ಥ ಏನಂತಂದರೆ, ಇದು ಘನ ವಸ್ತು 3D ವಸ್ತು ಅಲ್ಲ, ಇದನ್ನು ನೀನು ಕಟ್ ಮಾಡಿದರೆ ಒಂದು ಜಸ್ಟ್ ಒಂದು ಪೀಸು, ಇದು ಬ್ರೆಡ್ ಅಂದ್ಕೊಳ್ಳಿ, ಈ ಥರ 3D ಶೇಪಲ್ಲಿ ಆ ಬ್ರೆಡ್ ನಿಂಗೆ ಕಟ್ ಮಾಡಿ ಒಂದು ಫೇಸ್ ಬರುತ್ತೆ ಬ್ರೆಡ್ಡಿಗೆ. ಇದು ಬ್ರೆಡ್ಡಿನ ಫೇಸ್, ಇದು ಫ್ರಂಟ್ ವ್ಯೂವಲ್ಲಿ ನೋಡಿದಾಗ ಇದು ಸ್ವಲ್ಪ ಆ್ಯಂಗಲ್ 45 ಡಿಗ್ರಿಯಲ್ಲಿ ತಿರುಗಿದೆ. ಇದನ್ನು ನೀವು ಫ್ರಂಟ್ ವ್ಯೂವಲ್ಲಿ ನೋಡಿದರೆ ಈ ಫೇಸ್ ಮಾತ್ರ ಇದು. ಅಂದರೆ 3Dನ ಕಟ್ ಮಾಡಿದರೆ ಒಂದು ಸಲ ಹಿಂಗೆ ಕಟ್ ಮಾಡಿದರೆ ನಿನಗೆ 2D ಸಿಗುತ್ತೆ. ಅದೇ ಥರ 2Dನ ಕಟ್ ಮಾಡಿದರೆ ಜಸ್ಟ್ ಈ 3 ತೆಗೆದುಬಿಟ್ರೆ ಜಸ್ಟ್ ನಿಮಗೆ ರೇಖೆ ಸಿಗುತ್ತೆ. ರೇಖೆನ ಮತ್ತೆ ಇನ್ಫ್ಯಾಂಟಿಸಿಮಲಿ ಸ್ಮಾಲ್ ಆಗಿ ಕಟ್ ಮಾಡಿದರೆ ಒಂದು ಡಾಟ್ ಅಂದರೆ ಬಿಂದು, ಅಂದರೆ 0D ಡೈಮೆನ್ಷನ್ಲೆಸ್ ಒಂದು ಎಂಟಿಟಿ ಬರುತ್ತೆ. ಇದರ ಅರ್ಥ ಏನು ಅಂತಂದಾಗ ಅದರ ತಾರ್ಕಿಕಕ್ಕೆ ಒಯ್ಯಲ್ಪಟ್ಟರೆ ಅದರ ತೀರ್ಮಾನ ಏನಾಗ್ತದೆ ಅಂತಂದರೆ 3D ಜಗತ್ತು ಅನ್ನೋದು ಕಾಣ್ತಾ ಇದೆಯಲ್ಲ, ಹಾಗಿದ್ರೆ ಅದು ಹೈಯರ್ ಡೈಮೆನ್ಷನಿಂದ ಬಂದಿರಬೇಕು. ಇದೇ ಅವ್ರು ಹೇಳೋದು, ಔಟ್ ಆಫ್ ದಿಸ್ ವರ್ಲ್ಡ್. ನಾವಿವತ್ತು ನೋಡ್ತಕ್ಕಂಥ ಜನರು, ನಾವು ನೋಡ್ತಕ್ಕಂಥ ಫೀಲಿಂಗ್ಸು, ನಾವು ಏನು ಮಾಡ್ತಕ್ಕಂಥ ಕೆಲಸ, ನಮಗೆ ಅನುಭವ ಆಗ್ತಕ್ಕಂಥ ಏನೇ ಬದಲಾವಣೆಗಳು ನಮ್ಮ 3D ಜಗತ್ತಿನಲ್ಲಿ ಆಗ್ತವೆ ಅಂತ ಅಂತೀವಲ್ಲ, ಈ ಒಂದು ಪಂಚೇಂದ್ರಿಯಗಳಿಗೆ ಏನು ಫೀಲ್ ಆಗುತ್ತೆ, ಈ ಜಗತ್ತು ಹೆಂಗೆ ಬಂತು ಅಂತ ನಮ್ಮ ಒಳಗಡೆ ಅಂತ ಮಾತಾಡುವಾಗ ಪಂಚೇಂದ್ರಿಯಗಳ ಮೂಲಕ ಈ ಜಗತ್ತು ನಮ್ಮ ಒಳಗಡೆ ಬರುತ್ತೆ ಅಂತ ನಾವೇನು ಅಂದ್ಕೊಳ್ತೀವಿ, ದಟ್ ಮಸ್ಟ್ ಬಿ ಅ ಪಾರ್ಟ್ ಆಫ್ ಅ 4th ಡೈಮೆನ್ಷನ್ ಅಂತ. ಅಂದರೆ ಅದು 4Dಯಲ್ಲಿ ನಡೀತಕ್ಕಂಥ ಅನಂತ ಬದಲಾವಣೆಗಳಲ್ಲಿ ಒಂದು ಕಟ್ ಮಾಡಿದಾಗ ಒಂದು ಸ್ನ್ಯಾಪ್ಶಾಟ್. ಈಗ 4D ಅಂತಂದರೆ ವಿಡಿಯೋ ಮುಂದೆ ಹೋಗ್ತಾ ಇರುತ್ತೆ, ನೀನೇನು ಮಾಡ್ತೀಯ, ಸ್ಕ್ರೀನ್ಶಾಟ್ ತೊಗೊಂಡ್ಬಿಡ್ತೀಯ, ಆ ಸ್ಕ್ರೀನ್ಶಾಟೇ 3D ಅಂತ. 3D ಅಂತ ಏನು ನಡೀತೀಯ, ಆ ಸ್ಕ್ರೀನ್ಶಾಟ್ ತೊಗೊತೀಯ, ಅದು 2D ಅಂತ. ಹಾಗೆ ಅಂದರೆ 4D ಅನ್ನೋದು ಒಂದು ಅನಂತ ಕಂಟಿನ್ಯೂಸ್ ಬದಲಾವಣೆ, ಹುಟ್ಟಿನಿಂದ ಸಾವಿನ ತನಕ 4th ಡೈಮೆನ್ಷನ್. ಅದು ಆದ್ದರಿಂದ ಅದು ಡೈಮೆನ್ಷನಲಿ ಲಾರ್ಜರ್ ವರ್ಲ್ಡ್. ಅದು ನಮ್ಮ ಊಹೆಗೂ ಮೀರಿದ್ದದು ಆ ಪ್ರಪಂಚ. ಯಾಕಂತಂದರೆ ಇನ್ಫೈನೈಟ್ ಪಾಸಿಬಿಲಿಟೀಸ್ ಆ್ಯಂಡ್ ಇನ್ಫೈನೈಟ್ ರಿಯಾಲಿಟೀಸ್ ಇರ್ತವೆ ಆ ಪ್ರಪಂಚದಲ್ಲಿ. ಒಬ್ಬರು ನಿನಗೆ ಅನಂತ ವೇಸಲ್ಲಿ ಸಿಗ್ಬೋದಿತ್ತು, ಒಬ್ಬರು ನಿನ್ನನ್ನು ಇನ್ಫೈನೈಟ್ ವೇಸಲ್ಲಿ ಮೋಸ ಮಾಡ್ಬೋದಿತ್ತು, ಒಬ್ಬರು ಒಂದು ಸಾಧನೆಯನ್ನು ನೀನು ಕೋಟ್ಯಂತರ ವೇಯಲ್ಲಿ ಮಾಡ್ಬೋದಿತ್ತು, ಒಂದು ಒಳ್ಳೆಯ ಹವ್ಯಾಸವನ್ನು ನೀನು ಅನಂತ ವೇಸಲ್ಲಿ ಚೂಸ್ ಮಾಡ್ಬೋದಿತ್ತು. ಆದರೆ ಯಾವುದೋ ಒಂದು ವೇನ ನೀನು ಚೂಸ್ ಮಾಡಿದೆ, ಯಾವುದೋ ಒಂದು ವೇಯಲ್ಲಿ ಅವರು ನಿನ್ನ ಮೋಸ ಮಾಡಿದರು, ಯಾವುದೋ ಒಂದು ವೇಯಲ್ಲಿ ಅವರು ನೀನು ಇಷ್ಟಪಟ್ಬಿಟ್ರು. ಸೊ ಇದನ್ನು ನಾನು ಹೇಳೋದು ಡೈಮೆನ್ಷನಲ್ಲಿ ಲಾರ್ಜರ್ ವರ್ಲ್ಡ್ ಅಂತ. ಎಷ್ಟು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸೆಂಟೆನ್ಸ್ಗಳಿವು. ಆದ್ದರಿಂದ ಅವ್ರು ಹೇಳ್ತಾ ಹೋಗ್ತಾರೆ, ಈ ಒಂದು ತಾರ್ಕಿಕ ಏನಿದೆ, ಹೈಯರ್ ಡೈಮೆನ್ಷನಿಂದ ಲೋವರ್ ಡೈಮೆನ್ಷನ್ಗೆ ಬರ್ತಕ್ಕಂಥದ್ದು 4D ಅನ್ನೋದು ಕಟ್ ಮಾಡಿದರೆ, ಅಂದರೆ 4D ಅಲ್ಲಿನ ಯಾವುದೋ ಒಂದು ಸ್ನ್ಯಾಪ್ಶಾಟ್ ಆಫ್ 4D ಈಸ್ ನಥಿಂಗ್ ಬಟ್ ಅವರ್ 3D ಅಂತ. ಅಂದರೆ ಇದು ಮತ್ತೆ ಇಂಡೈರೆಕ್ಟ್ಲಿ ಏನು ಹೇಳ್ತಾ ಹೋಗುತ್ತೆ, 3D ಅನ್ನೋದು ಯಾವತ್ತಿಗೂ ಟಕ್ ಅಂತೇಳಿ ಒಂಥರ ಮ್ಯಾಜಿಕ್ ಥರ ಬಂದ್ಬಿಟ್ಟಿಲ್ಲ. 4Dಯಲ್ಲಿ ನಡೀತಕ್ಕಂಥ ಬದಲಾವಣೆಯೇ 3Dಯಲ್ಲಿ ಕಂಟಿನ್ಯೂಸ್ ಆಗಿ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ. ನೆಕ್ಸ್ಟ್ ಮುನ್ನುಡಿ ಆಯಿತು, ಪ್ರಿಫೇಸ್ ಆಯಿತು. ಏನು ಇದು ಈ ಒಂದು ಸೆಂಟೆನ್ಸ್ಗಳನ್ನು ಓದೋದ್ರಿಂದ ನಮ್ಮ ಒಂದು ಮನಸ್ಸಲ್ಲಿ ಏನು ಕ್ವಶನ್ ಬರುತ್ತೆ ನೋಡೋಣ. ಸೊ ನಮ್ಮ ಮನಸ್ಸಲ್ಲಿ ಬರ್ತಕ್ಕಂಥ ಕ್ವಶನ್ ಏನಂತಂದರೆ, ನಮ್ಮ ಇಮ್ಯಾಜಿನೇಷನ್ ನಡೀತಾ ಇರೋದು ಎಲ್ಲಿ? ಹಾಗಾದರೆ ದಿನ ರಾತ್ರಿ ನಾವು ಮಲಗಿ ಕಣ್ಮುಚ್ಚಿ ಏನೇನೋ ಪ್ರಪಂಚವನ್ನು ಇಮ್ಯಾಜಿನ್ ಮಾಡ್ತೀವಿ, ವಿಷುವಲ್ ಮಾಡ್ತೀವಿ, ಅದು ಇದು ಅಂತ ಎಲ್ಲ ಹೇಳ್ತಾರೆ. ಸೊ ನಮ್ಮ ಇಮ್ಯಾಜಿನೇಷನ್ ನಡೀತಾ ಇರೋದು ಎಲ್ಲಿ ಅಂತ. ಅಗೇನ್ ಪ್ರಶ್ನೆ ಬಂದಿದೆ ಅಂದ ತಕ್ಷಣ ಡೈರೆಕ್ಟಾಗಿ ಉತ್ತರ ಮಾಡೋದು ಒಳ್ಳೆಯದಲ್ಲ. ಸೊ ಏನು ಮಾಡಬೇಕು, ಪ್ರಶ್ನೆಯ ಸ್ವರೂಪವನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು ಫಂಡಮೆಂಟಲ್ ಲೆವೆಲಲ್ಲಿ. ಸೊ ಆಬ್ವಿಯಸ್ಲಿ ನಾವು ಎಲ್ಲಿಗೆ ಹೋಗ್ತೀವಿ, ಸಾಧಿಸಬೇಕಾದ ಕಲ್ಪಿತ ಸಿದ್ಧಾಂತ ಹೈಪೋಥೆಸಿಸ್ನ ಕನ್ಸಿಡರ್ ಮಾಡ್ತೀವಿ, ಆಮೇಲೆ ಅದನ್ನು ನಿಜ ಅಂತೇಳಿ ಪ್ರೂವ್ ಮಾಡೋಕ್ಕೆ ಹೋಗ್ತೀವಿ. ಸೊ ನಮ್ಮ ಇಮ್ಯಾಜಿನೇಷನ್ ನಡೀತಾ ಇರೋದು ಎಲ್ಲಿ ಅಂತ. ಇಲ್ಲಿ ಒಂದು ಆಂಗ್ಲ ಪದಗಳಿದ್ದಾವೆ, ಇಲ್ಲಿ ಹೇಳ್ತಾ ಹೋಗ್ತಾರೆ. ಹೈಪೋಥೆಸಿಸಲ್ಲಿ ಏನು ಬರುತ್ತೆ ಅಂತಂದರೆ, ಇದನ್ನು ನೋಡಿ, ವೆನ್ ಐ ಮೀಟ್ ಯು ಎ ಕ್ರಾಸ್ ಸೆಕ್ಷನ್ ಆಫ್ ದ 4-dimensional you ಅಂತ. The 4-dimensional self that is not seen. To see the 4th dimension self, I must see every cross section or moment of your life from birth to death and see them as coexisting. ಇದರ ಅರ್ಥ ಏನು ಅಂತಂದರೆ, ನಾನು ನಿನ್ನನ್ನು ಯಾವುದೋ ಒಂದು ವಿಚಿತ್ರ ಸಮಯದಲ್ಲಿ, ಯಾವುದೋ ಒಂದು ಒಳ್ಳೆಯ ದಿನದಲ್ಲಿ, ಆನ್ ಅ ಫೈನ್ ಡೇ
ನಿನ್ನನ್ನು ಮೀಟ್ ಮಾಡ್ತೀನಿ ಅಂತ ಅನ್ಕೋ. ಯಾರೇ ಆಗಿರ್ಬೋದು, ನನ್ನನ್ನು ನೀವು ಮೀಟ್ ಮಾಡಿದ್ರಿ. ಇದು ಜಸ್ಟ್ ಒಂದು ಘಟನೆ ಅಂತ ಕನ್ಸಿಡರ್ ಮಾಡ್ಬೋಣ, ಅಥವಾ ಇದು ನಾನು ನೀವು ಮೀಟ್ ಮಾಡೋದಂತಲ್ಲ, ಯಾರೇ ಆಗಲಿ ಜಗತ್ತಿನ ಎಷ್ಟೊಂದು ಜನ ಇದ್ದಾರೆ, ಯಾರ್ಯಾರನ್ನೋ ಮೀಟ್ ಮಾಡ್ತಾರೆ ಎಲ್ಲೆಲ್ಲೋ ಯಾವುದಾವುದೋ ಟೈಮಲ್ಲಿ. ಹಾಗೆ ಮೀಟ್ ಮಾಡಿದಾಗ ಅದರ ಅರ್ಥ ಏನು ಅಂತಂದರೆ, ಅದರ ಹಿಂದಿನ ಗೂಢಾರ್ಥ, ಜಸ್ಟ್ ಇಬ್ರು ಪರ್ಸನ್ ಮೀಟ್ ಆಗೋದಲ್ಲ, ಅದರ ಹಿಂದಿನ ಗೂಢಾರ್ಥ ಎಲ್ಲೋ ಯಾವುದೋ 4th ಡೈಮೆನ್ಷನಲ್ ಆ ಒಂದು ದೊಡ್ಡ ಜಗತ್ತಿನ ನಿನ್ನನ್ನು, ಜಸ್ಟ್ ಈ ಜಗತ್ತಿನಾಗೆ ಸೇರಿದ ನೀನಲ್ಲ, ಆ ಜಗತ್ತಿನ ನಿನ್ನನ್ನು, ಆ ಜಗತ್ತಿನಲ್ಲಿರುವ ನಿನ್ನ ವರ್ಷನನ್ನು ಕಟ್ ಮಾಡಿದರೆ, ಅಂದರೆ ನಿನ್ನನ್ನು ಕಟ್ ಮಾಡೋದಲ್ಲ, ಆ್ಯಕ್ಚುಲಿ ನಿನ್ನನ್ನು ಕೊಂದುಬಿಡೋದಲ್ಲ, ಆ ಡೈಮೆನ್ಷನಲ್ಲಿ 4Dಯಲ್ಲಿ ನಡೀತಾ ಇರುತ್ತಲ್ಲ ಘಟನೆ, ಅದನ್ನು ಟೈಮ್ ಒಂಥರ ಫ್ರೀಸ್ ಮಾಡಿಬಿಡೋದು. ಈ ಮೂವಿಯಲ್ಲಿ ಹಿಂದೆ ನಡೀತಾ ಇರುತ್ತೆ, ಹಿಂಗೆ ಬುಷ್ ಅಂದ ತಕ್ಷಣ ಒಂದು ಟೈಮ್ ಫ್ರೀಸ್ ಅಂತ ಅಂತಾರಲ್ಲ, ಎಲ್ಲ ಹಾಗೆ ನಿಂತ್ಕೊಂಡ್ಬಿಡ್ತಾರೆ ಎಲ್ಲ. ಇದನ್ನು ನೋಡಿರ್ಬೋದು ನೀವು, ಅಥವಾ ಈ ಥರ VFX ಕೂಡ ಈ ಥರ ಮಾಡ್ಬೋದು. ಈಗ ರೈನ್ ಡ್ರಾಪ್ಸ್ ಫ್ರೀಸ್ ಎಫೆಕ್ಟು ಹಿಂಗೆಲ್ಲ ಮಾಡ್ತಾರಲ್ಲ. ಸೊ ಹಂಗೇನಾದ್ರೂ 4Dಯಲ್ಲಿ ಇರ್ತೀಯಲ್ಲ ನೀನು, 4th ಡೈಮೆನ್ಷನಲ್ ಯು, ಅದನ್ನು ನಾನು ಸ್ನ್ಯಾಪ್ಶಾಟ್ ತೊಗೊಂಡ್ರೆ ಒಂದು ಮೂಮೆಂಟಲ್ಲಿ, ಅದೇ ಅದರ ಅರ್ಥ ಅಂತ. ವೆನ್ ಐ ಮೀಟ್ ಯು, ಐ ಮೀಟ್ ಎ ಕ್ರಾಸ್ ಸೆಕ್ಷನ್ ಆಫ್ ದ 4th ಡೈಮೆನ್ಷನಲ್ ಯು ಅಂತ. ಹಾಗಿದ್ಮೇಲೆ ನಿಜವಾದ ನೀನು ಹೆಂಗಿರ್ತೀಯ ಆ 4Dಯಲ್ಲಿ, ನಿಜವಾಗ್ಲೂ ನಿನ್ನ ಸ್ವರೂಪ ಏನು? ಒಬ್ಬ ವ್ಯಕ್ತಿ ನನ್ನ ಮನಸ್ಸಲ್ಲಿ ಇರ್ತಾರಲ್ಲ, ಅವರ ನಿಜವಾದ ಸ್ವರೂಪ ಏನು? ಹಾಗಾದರೆ 3D ನಿಜ ಅಲ್ಲ, 4Dನೇ ನಿಜ ಅಂತ ಏನು ಅಂತ ಅವ್ರನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಐ ಮಸ್ಟ್ ಸಿ ಎವ್ರಿ ಕ್ರಾಸ್ ಸೆಕ್ಷನ್ ಆರ್ ಮೂಮೆಂಟ್ ಆಫ್ ಯುವರ್ ಲೈಫ್ ಫ್ರಮ್ ಬರ್ತ್ ಟು ಡೆತ್ ಅಂಡ್ ಸಿ ದೆಮ್ ಆಲ್ ಆಸ್ ಕೋ ಎಕ್ಸಿಸ್ಟಿಂಗ್. ನೀನು ಹುಟ್ಟಿದಾಗ ಹೇಗಿದ್ದೆ, 10 ವರ್ಷದ ಹೇಗಾದೆ, 20 ವರ್ಷ ಇದ್ದಾಗಿದೆ, ಬರ್ತ್ ಟು ಡೆತ್ ತನಕ ಆ 4Dಯಲ್ಲಿ ನಿನ್ನ ಬದಲಾವಣೆ ಹೇಗಿತ್ತು, ಅದಿಷ್ಟನ್ನು ಸ್ಟೆಪ್ ಬೈ ಸ್ನ್ಯಾಪ್ ತೆಗೆದ್ಬಿಟ್ಟು ಅಬ್ಸರ್ವ್ ಮಾಡಿ, ಆ ಅಬ್ಸರ್ವೇಷನ್ನ ಒಂದೇ ಸಲ ಗ್ಲೂ ಹಾಕಿ ಗಮ್ ಹಾಕಿ ಒಂಥರ ಜಾಯಿನ್ ಮಾಡಿಬಿಡ್ಬೇಕು. ಅವಿಷ್ಟು 4Dನ ಜಾಯಿನ್ ಮಾಡಬೇಕು. ಆವಾಗ ನಿಂದು ಒಂದು ದೊಡ್ಡ 3D ಜಗತ್ತು ಫಾರ್ಮ್ ಆಗುತ್ತೆ. ನಿಂದು ಆ 4D ಸ್ನ್ಯಾಪ್ಶಾಟ್ಗಳನ್ನೆಲ್ಲ ತೆಗೆದು ಜಾಯಿನ್ ಮಾಡಬೇಕು. ಅದು ನಿನ್ನ ನಿಜವಾದ ನೀನು ಅಂತ, ಅದು ನನ್ನೊಳಗಿರೋ ನಿಜವಾದ ನಿನ್ನತನ ಅಂತ. ಇದು ಈ ಒಂದು ಹೈಪೋಥೆಸಿಸ್ನ ಅದರ ಅರ್ಥ. ಮತ್ತು ಇದು ಏನು ಲೀಡ್ ಮಾಡುತ್ತೆ ನೆಕ್ಸ್ಟ್ ಹೈಪೋಥೆಸಿಸ್, ಇದರ ಅರ್ಥ ನಾವು ಸಮಯದ ಉದ್ದಕ್ಕೂ ಈ 4D ಅನ್ನುವ ಡೈಮೆನ್ಷನಲಿ ಲಾರ್ಜರ್ ವರ್ಲ್ಡ್, ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನನಗೆ ಪದಗಳಿಲ್ಲ. ಇದು ಎಷ್ಟು ಇನ್ಫೈನೈಟ್ ಪಾಸಿಬಿಲಿಟೀಸ್. ನಾನು ಪ್ರತಿ ಸಲ ಡೈಮೆನ್ಷನಲಿ ಲಾರ್ಜರ್ ಅಂತ ಅನ್ನುವಾಗ ಅನಂತ ರಿಯಾಲಿಟೀಸ್ ಬಗ್ಗೆ ಮಾತಾಡ್ತೀನಿ. ಇನ್ಫೈನೈಟ್ ಪಾಸಿಬಿಲಿಟೀಸ್. ಇವತ್ತು ನಿನ್ನ ಕಣ್ಣು ಕೆಂಪಿರ್ಬೋದಾಗಿತ್ತು, ಹಸಿರು ಇರ್ಬೋದಾಗಿತ್ತು, ನೀಲಿ ಇರ್ಬೋದಾಗಿತ್ತು, ನೀನು ಎತ್ತರ ಇರ್ಬೋದಾಗಿತ್ತು, ನಿನ್ನ ಕುಳ್ಳ ಇರ್ಬೋದಾಗಿತ್ತು, ನೀನೊಬ್ಬ ಹೀರೋ ಆಗಿರ್ಬೋದಾಗಿತ್ತು, ನೀನೊಬ್ಬ ಹೇಡಿ ಆಗಿರ್ಬೋದಾಗಿತ್ತು. ಈ ಥರ ಇನ್ಫೈನೈಟ್ ಪಾಸಿಬಿಲಿಟೀಸ್ ಇದಾವಲ್ಲ, ಈ ಸಮಯದ ಉದ್ದಕ್ಕೂ ಭವಿಷ್ಯವನ್ನು ನಾವು ಬಯಸಿದಂತೆ ನಾವು ಅದನ್ನು ನೋಡಬಹುದು ಅಂತ. ಇದು 2 ಹೈಪೋಥೆಸಿಸ್ನ ಇಟ್ಕೊಂಡ್ಬಿಟ್ಟು ನೆಕ್ಸ್ಟು ಏನಿದು ಸೊಲ್ಯೂಷನ್ನು ಅಂತ ನೋಡಿದಾಗ, ಈ ಪ್ರಶ್ನೆಗೆ ನಡೀತಾ ಇರೋದು ಎಲ್ಲಿ ಅಂತ ನೋಡಿದಾಗ ಅವರು ಹೇಳ್ತಾ ಹೋಗ್ತಾರೆ, ಮನುಷ್ಯ ಈಗ ಅವ್ರು ಹೇಳಿದ್ರಲ್ಲ ಡೈಮೆನ್ಷನಲ್ ಲಾರ್ಜರ್ ವರ್ಲ್ಡಲ್ಲೇ ಇದೆಲ್ಲ ನಡೀತಾ ಇರೋದು ನಮ್ಮ ಇಮ್ಯಾಜಿನೇಷನ್ ಅಂತ, ಅದರ ಅಸ್ತಿತ್ವವನ್ನು ಹೇಗೆ ಸಾಬೀತುಪಡಿಸಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ಆ ಡೈಮೆನ್ಷನಲ್ ಲಾರ್ಜರ್ ವರ್ಲ್ಡ್ ಇರೋದೇ ನಿಜ, ನಮ್ಮ ಸುತ್ತಮುತ್ತ ಇರೋದೇ ನಿಜ ಅಂತ ನಾವು ಪಡಿಸ್ಬೇಕಾಗಿದ್ರೆ ಆ ಅದೃಶ್ಯ ಸ್ಥಿತಿಯ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸಬೇಕು ಮತ್ತು ಅದನ್ನು ಅನುಭವಿಸ್ತಾ ಇದ್ದಾನೆ ಅಂತ ಕಲ್ಪಿಸ್ಕೊಳ್ಬೇಕು. ಮತ್ತು ಇದನ್ನು ನೋಡಿ, ವಿವಿಡ್ ರಿಯಾಲಿಟಿ, ಟೋನ್ಸ್ ಆಫ್ ರಿಯಾಲಿಟಿ ಕೊಡು ಅಂತ ಅವರು ಲೆಕ್ಚರ್ಸಲ್ಲೆಲ್ಲ ಹೇಳ್ತಿರ್ತಾರೆ. ಸೊ ಆ ಅದೃಶ್ಯ ಸ್ಥಿತಿ ಅಂದರೆ ಇನ್ವಿಸಿಬಲ್ ಸ್ಟೇಟ್ ಅಂತ ಏನಿದೆ ನನ್ನ ಮನಸ್ಸಲ್ಲಿ ಮಾಡ್ತಕ್ಕಂಥ, ಈಗ ಯಾವುದೇ ಒಂದು ಇಮ್ಯಾಜಿನೇಷನ್ ಇರಲಿ, ಫಾರ್ ಎಕ್ಸಾಂಪಲ್ ಏನಂತಂದರೆ ಒಂದು ಬೀಚ್ ಸೀನ್ ಕನ್ಸಿಡರ್ ಮಾಡೋಣ, ಒಂದು ಬೀಚ್ ಸೀನ್ ಕ್ರಿಯೇಟ್ ಮಾಡಬೇಕು. ಈಗ ನೀವೇನು ಅನ್ಕೊಳ್ಳಿ, ನಿಮ್ಮನ್ನು ಜಸ್ಟ್ ಒಂದು ಮನುಷ್ಯರು ಅಥವಾ ಯಾವುದೋ ಒಂದು ಪ್ರೊಫೆಷನ್ ಅಂತ ಅನ್ಕೊಳ್ಳೋದು, 3D ಆರ್ಟಿಸ್ಟ್ ಅಂತ ಅನ್ಕೊಳ್ಳೋಣ, ರೆಂಡರ್ ಮಾಡ್ತೀವಂತ ಸಿನಿಮಾ 4Dಯಲ್ಲಿ ಅಥವಾ ಆಫ್ಟರ್ ಎಫೆಕ್ಟ್ಸಲ್ಲಿ ಅಥವಾ ಪ್ರೀಮಿಯರ್ ಪ್ರೋಲ್ಲಿ ನಾನು 3D ರೆಂಡರಿಂಗ್ ಮಾಡ್ತೀನಿ ಅಂತ. ಏನು ರೆಂಡರ್ ಮಾಡಬೇಕು? ನನ್ನ ಲೈಫನ್ನ ಭವಿಷ್ಯವನ್ನು ರೆಂಡರ್ ಮಾಡಬೇಕೀಗ, ಹೇಗೆ ಫ್ಯೂಚರ್ ಇರುತ್ತೆ ಅಂತ ರೆಂಡರ್ ಮಾಡಬೇಕು. ಸೊ ಏನು ಮಾಡೋಣ, ಒಂದು ಬೀಚ್ ಸೀನ್ನ ಕನ್ಸ್ಟ್ರಕ್ಟ್ ಮಾಡೋಣ. ಬೀಚ್ ಅಂದರೆ ಸನ್ಸೆಟ್ಟು ಆ ಥರ ಎಲ್ಲ ಒಂಥರ ರೊಮ್ಯಾಂಟಿಕ್ ಸೀನ್ ಬರೋ ಥರ ಸನ್ಸೆಟ್ ಬರಲಿ, ಆ ಕಡೆ ಸೀಗಲ್ಸ್ ಬರ್ತಾ ಇರಲಿ, ಬುಷ್ ಅಂತ ಒಂದು ವೇವ್ಸನ್ನ ಸೌಂಡ್ ಬರ್ತಾ ಇರಬೇಕು, ಆ ವೇವ್ಸ್ ಬಂದು ಕಲ್ಲಿಗೆ ಬಡಿತಾ ಇರೋದು, ಆಮೇಲೆ ಆ ಮಣ್ಣಿನ ಮೇಲೆ
ಆ ಮರಳಿರುತ್ತಲ್ಲ ಸೀದು, ಅದರಲ್ಲಿ ನಿನ್ನ ಕಾಲಿಟ್ಟಾಗ ಯಾವ ಥರ ಫೀಲಿಂಗು, ಅವಾಗ ನಿನ್ನ ಪಾದಕ್ಕೆ ಅವೆಲ್ಲ ಆ ಮರಳು ಹತ್ತುವ ಫೀಲಿಂಗು, ಆ ಒಂದು ಕೋಲ್ಡ್ ಬ್ರೀಸು, ಆ ಒಂದು ಒರೈನ್ ಕಾನ್ಸ್ಟಲೇಷನ್ ಸ್ಕೈಯಲ್ಲಿ ನೋಡುವಾಗ ಆ ಒಂದು ಡಸ್ಕ್ ಎನ್ವೈರ್ಮೆಂಟು, ಇದೆಲ್ಲ ಅದೃಶ್ಯ ಸ್ಥಿತಿ. ಆ್ಯಕ್ಚುಲಿ ಇದು ಇನ್ವಿಸಿಬಲ್ ಸ್ಟೇಟು. ಇದನ್ನು ಅವನು ಈ ಒಂದು ಪ್ರಪಂಚ ಇದೆ ಆ್ಯಕ್ಚುಲಿ, ಇದು ಕಣ್ಣು ಕಾಣದೇ ಇರೋ 4D ಡೈಮೆನ್ಷನಲ್ಲಿ ಲಾರ್ಜರ್ ಡೈಮೆನ್ಷನ್. ನಾವು ಅದನ್ನು ಅಸ್ತಿತ್ವವನ್ನು ಸಾಬೀತುಪಡಿಸ್ತಾ ಇದ್ದೀವಿ ಈ ಥರ ಕಲ್ಪನೆ ಮಾಡ್ಕೊಳ್ಳೋ ಮೂಲಕ. ಆಮೇಲೆ ಏನಾಗುತ್ತೆ, ಒಂದು ವೇಳೆ ಅವನು ಇದೇ ಸ್ಥಿತಿಯಲ್ಲಿ ಕೇಂದ್ರೀಕೃತನಾದರೆ, ಆ ಬೀಚಲ್ಲಿ ಯಾರೋ ಒಬ್ಬ ವ್ಯಕ್ತಿ ಜೊತೆ ಮೀಟ್ ಆಗ್ತಾ ಇದ್ದೀನಿ ಅಥವಾ ಸೋಲ್ಮೇಟು ಯಾರೋ ಇದ್ದಾರೆ, ಅವ್ರು ಮೀಟ್ ಆಗ್ತಾ ಇದ್ದೀನಿ ಅಂತ ಅಂದಾಗ ಅವನ ಪ್ರಸ್ತುತ ಪರಿಸರವು ಹಾದು ಹೋಗ್ಬಿಡುತ್ತೆ. ಅವನು ಅಂದರೆ ಕರೆಂಟ್ ಏನು ಸ್ಥಿತಿಯಲ್ಲಿದ್ದಾನೆ, ಈಗ ಇದೆಲ್ಲ ಹೇಳ್ತಿದ್ದೀನಲ್ಲ ನಾನು ಇಮ್ಯಾಜಿನೇಷನ್, ಇದನ್ನು ಮಲಗುವಾಗ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು, ಮಲಗುವಾಗ ಅಂದರೆ ನಿಮ್ಮ ಮನೇಲಿ ಇರ್ತೀರ ಅಥವಾ ಎಲ್ಲ ಬೆಡ್ ಮೇಲೆ ಇರ್ತೀರಿ, ಆ ಮನೆ ಅನ್ನೋದು ಮಾಯ ಆಗ್ಬಿಡುತ್ತೆ ನಿಮ್ಮ ಮನಸ್ಸಿಂದ. ಆ ಬೆಡ್ ಅನ್ನೋದು ಟಕ್ ಅಂತ ಮಾಯ ಆಗ್ಬಿಡುತ್ತೆ. ಈ ಮ್ಯಾಟ್ರಿಕ್ಸ್ ಮೂವಿಯಲ್ಲಿ ನೀವು ಎಂಟ್ರಿ ಕೊಡ್ತಾನಲ್ಲ ಒಂದು ವೈಟ್ ಜಗತ್ತಿಗೆ, ಸೊ ಆ ಥರ ಇದ್ದಕ್ಕಿದ್ದಂಗೆ ಎಲ್ಲ ಮಾಯ ಆಗ್ಬಿಡುತ್ತೆ ಸುತ್ತ ಇರೋದೆಲ್ಲ. ಆ ಎಮೋಷನ್ ಎಲ್ಲಿಂದ ಬಂತು ಅಂತ ಕ್ವಶನ್ ಮಾಡ್ತೀವಿ ನಾವು ಆ್ಯಕ್ಚುಲಿ. ಇದೆಲ್ಲ ನಾನು 3D ಆರ್ಟಿಸ್ಟ್ ರೆಂಡರ್ ಮಾಡ್ತಾ ಇದ್ದೀನಲ್ಲ, ಹೇಗೆ ಕ್ರಿಯೇಟ್ ಆಯ್ತಿದ್ದು ಈ ಸೀನು ಅಂತಂದಾಗ, ಹೇಗೆ ಕ್ರಿಯೇಟ್ ಆಯಿತು ಅಂದರೆ ತನ್ನ ಪ್ರಸ್ತುತ ಪರಿಸರ ಅಂದರೆ ನಮ್ಮ ಕರೆಂಟ್ ಸಿಚುವೇಶನ್ನು ಇಲ್ಲಿಂದ ಕಂಪ್ಲೀಟಾಗಿ ಹೋಗಿ ನಾವು ಆ ದೊಡ್ಡ ಆಯಾಮದಲ್ಲಿ ಜಾಗೃತಗೊಳ್ತಾನೆ ಮನುಷ್ಯ. ಇದೇ ಈ ಸೆಂಟೆನ್ಸ್ನ ಬ್ಯೂಟಿ. ಈ ಒಂದು ಮೈಂಡ್ ಮ್ಯಾಪ್ನ ಬ್ಯೂಟಿ ಏನಂತಂದರೆ, ಅವನು ಆ ದೊಡ್ಡ ಆಯಾಮದಲ್ಲಿ ಜಾಗೃತಗೊಳ್ಳಬೇಕು. ಇದು ಆದಾಗಲೇ ಇಟ್ ಈಸ್ ಡನ್ ಅಂತ ಅರ್ಥ. ಆಮೇಲೆ ನೆಕ್ಸ್ಟು ಅವನು ಆ ಥರ ಜಾಗೃತಗೊಂಡಾಗ ಆ ಜಗತ್ತೇ ನಿಜ, ಆ ಜಗತ್ತೇ ನಿಜ, ಆ ಜಗತ್ತೇ ನಿಜ ಅಂತ ಒಂದು ಕ್ಷಣದಲ್ಲಿ ಅವನಿಗೆ ಅನಿಸ್ತಾ ಬಂದಾಗ ಅವನ ಚಿಂತನೆ ವಸ್ತುನಿಷ್ಠ ರಿಯಾಲಿಟಿ ಅಂತ ಅವನಿಗೆ ಭಾಸ ಸ್ಟಾರ್ಟ್ ಆಗ್ಬಿಡುತ್ತೆ. ಮೊದಲು ಭಾಸ ಆಗೋದು, ಇದು ಪಾರ್ಟ್ 1 ಈ ವಿಡಿಯೋದಲ್ಲಿ ಹೆಂಗೆ ಭಾಸ ಆಗುತ್ತೆ. ಆಮೇಲೆ ಆ ಭಾಸ ಆಗಿದ್ದನ್ನು ಹೇಗೆ ಪಾರ್ಟ್ 2 ಅಲ್ಲಿ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಹೇಗೆ ಕೆಲವೊಂದು ಸ್ಟೆಪ್ಸ್ಗಳನ್ನ ತೆಗೆದುಕೊಳ್ಳೋ ಮೂಲಕ ಈ ಒಂದು ದೊಡ್ಡ ಆಯಾಮದಲ್ಲಿ ನಾವು ಜಾಗೃತಗೊಂಡಿರ್ತೀವಲ್ಲ ಈ ಪ್ರಪಂಚವನ್ನು ಹೇಗೆ ಸ್ನ್ಯಾಪ್ಶಾಟ್ ತೆಗೆಯೋದು. ಈಗ ನಾನು ಏನು ಹೇಳಿದೆ, 4D ಅನ್ನೋದೊಂದು ದೊಡ್ಡ ಆಯಾಮದ ಪ್ರಪಂಚ. ಆ ಪ್ರಪಂಚ ಸ್ನ್ಯಾಪ್ಶಾಟ್ ತೆಗೆದ್ರೆ ಅದು 3Dಯಲ್ಲಿ ಬರುತ್ತೆ ಅಂತಂದೆ. ಈಗ ಸ್ನ್ಯಾಪ್ಶಾಟ್ ತೆಗೆದು ಯಾರು? ನಮ್ಮ ಹತ್ರ ಏನೋ ಐಫೋನಲ್ಲಿ ಹೊಸ ರಿಲೀಸ್ ಆಯ್ತಲ್ಲ, ಅದು ಇದೆಯಾ ನಮ್ಮ ಹತ್ರ ಸ್ನ್ಯಾಪ್ಶಾಟ್ ತೆಗೆಯೋಕ್ಕೆ? ಅಥವಾ ನಾವೇನು ಕೈಯಲ್ಲಿ ಬ್ಲೇಡು ಇಟ್ಕೊಂಡು ಅದನ್ನು ಕಟ್ ಮಾಡ್ತೀವ ಆಫ್ಟರ್ ಎಫೆಕ್ಟ್ಸಲ್ಲಿ ಕಟ್ ಮಾಡ್ದಂಗೆ? ಸೊ ಆ ಥರ ಆಗಲ್ಲ. ಸೊ ಏನು ಮಾಡಬೇಕು ಅಂಥೇಳಿ ನೆಕ್ಸ್ಟ್ ಈ ಪಾರ್ಟ್ 2ದಲ್ಲಿ ಹೇಳ್ತಾ ಹೋಗ್ತೀನಿ. ಅದು 33 ಡಿಗ್ರಿ ನಾಲೆಜ್. ಸೊ ಇಲ್ಲಿ ಏನಾಯಿತು, ದೊಡ್ಡ ಆಯಾಮದಲ್ಲಿ ಜಾಗೃತಗೊಳ್ತಾನೆ. ಆಮೇಲೆ ವಸ್ತುನಿಷ್ಠ ರಿಯಾಲಿಟಿ ಅಂದರೆ ಅದೇ ಅಬ್ಸಲ್ಯೂಟ್ ರಿಯಾಲಿಟಿ ಅಂತ ಹೇಳಿ ಅವನಿಗೆ ಅನ್ಸಲಾಗುತ್ತದೆ, ಅವನಿಗೆ ನೋಡಲಾಗುತ್ತದೆ. ಅಂತರ್ಬೋಧೆಯಿಂದ ಅವನು ತನ್ನ ಅಮೂರ್ತ ಆಲೋಚನೆಗಳು ತನ್ನ ಅಮೂರ್ತ ಆಲೋಚನೆಗಳು ಈ ದೊಡ್ಡ ಆಯಾಮ ಪ್ರಪಂಚ ಅಂತ ಏನು ಹೇಳ್ತೀನಿ ಇಲ್ಲಿಂದ ಬಂದಿದೆ ಅಂತ ಅವನು ಅರಿತಾನೆ ಅಂತ. ಸೊ ಇಲ್ಲಿ ರಿಸಲ್ಟಲ್ಲಿ ಈ ಸಮ್ಮರಿನ ಬ್ರೀಫ್ ಆಗಿ ಮಾಡಬೇಕು ಅಂತಂದರೆ, ಹೇಗೆ ಈ ಇಮ್ಯಾಜಿನೇಷನ್ ನಡೀತಾ ಇರುವ ದೊಡ್ಡ ಪ್ರಪಂಚ ಆಯಾಮವನ್ನು ಸಾಬೀತುಪಡಿಸ್ಬೇಕು ಅಂತಂದರೆ, ಈ ರೀತಿ ಅವನು ಅದೃಶ್ಯ ಸ್ಥಿತಿಯ ಮೇಲೆ ಗಮನ ಕೊಡ್ತಾ ಬರಬೇಕು. ಇದು ಜಸ್ಟ್ ಇಮ್ಯಾಜಿನೇಷನ್ ಅಂತಲ್ಲ, ನಿನ್ನ ಧ್ಯಾನ ಆಗಿರ್ಬೋದು, ನಿನ್ನ ಯಾವುದೇ ಫೇವ್ರೇಟ್ ದೇವ್ರು ಇರ್ಬೋದು, ಅದ್ಮೇಲೆ ನೀನು ಧ್ಯಾನ ಮಾಡ್ತಿರ್ಬೋದು, ಆ ದೇವ್ರು ಹೆಂಗಿದೆ ಅಂತ ನೀವು ಇಮ್ಯಾಜಿನ್ ಮಾಡ್ತಿರ್ಬೋದು. ಸೊ ಇದು ಇಮ್ಯಾಜಿನೇಷನ್ ಅಂದ ತಕ್ಷಣ ನೀವೇನೋ ಒಂದು ಮ್ಯಾಜಿಕ್ ಅಂತ ತಿಳ್ಕೊಬಾರ್ದು. ಇದೊಂದು ಧ್ಯಾನ, ಮೆಡಿಟೇಷನ್ ಅಂತ ಕೂಡ ಎಷ್ಟೋ ಸಲ ಅವ್ರು ಹೇಳ್ತಾ ಇದ್ರು. ಒಬ್ಬೊಬ್ಬರಿಗೆ ಒಂದೊಂದು ಟೈಪ್ ಆಫ್ ಮೆಡಿಟೇಷನ್ ಇರುತ್ತೆ. ಮೆಡಿಟೇಷನ್ ಅಂತಂದರೆ ಒಂದು ಪಾಯಿಂಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡುವಂಥ, ನಿನ್ನ ಉಸಿರನ್ನೆಲ್ಲ ಒಂದು ರಿದಮಿಕ್ ಆಗಿ ಪ್ಯಾಟರ್ನಲ್ಲಿ ಕಂಟ್ರೋಲ್ ಮಾಡಿ ಒಂದು ವಸ್ತುವಿನ ಮೇಲೆ ಕಾನ್ಸಂಟ್ರೇಷನ್ ಮಾಡುವ ಅನ್ನೋದಕ್ಕೆ ಮೆಡಿಟೇಷನ್ ಅಂತ ಕರೀತಾರೆ. ಸೊ ಇಲ್ಲಿ ನಾವು ವಸ್ತುವಿನ ಮೇಲೆ ಮಾಡೋದ ಬದಲು ಈ ಅದೃಶ್ಯ ಸ್ಥಿತಿಯ ಮೇಲೆ ಗಮನವನ್ನು ಕೇಂದ್ರೀಕರಿಸ್ತೀವಿ ಅಷ್ಟೇ. ಆ ಥರ ಕೇಂದ್ರೀಕರಿಸಿ ಹೋಗ್ತಾ ಹೋದಾಗ ನನ್ನ ಸುತ್ತಮುತ್ತಲಿನ ಪ್ರಪಂಚ, ನನ್ನ ಸುತ್ತಮುತ್ತಲಿನ ಆ ಒಂದು ಮಂಚ, ಯಾರೋ ಒದರ್ತಾ ಇರೋದು, ಹೊರಗಡೆ ಯಾರೋ ಜಗಳ ಆಡ್ತಾ ಇರೋದು, ಎಲ್ಲ ಸೌಂಡು ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಟ್ಟು ನಾನು ಒಂದು ಹೊಸ ಡೈಮೆನ್ಷನ್ಗೆ ಎಂಟ್ರಿ ಕೊಡ್ತೀನಿ. ಈ ಡೈಮೆನ್ಷನ್ಗೆ ಎಂಟ್ರಿ ಕೊಡೋದಲ್ಲದೆ ಅಲ್ಲಿ ನಾನು ಜಾಗೃತಗೊಳ್ತೀನಿ. ಇದು ಇಂಪಾರ್ಟೆಂಟ್ ಪದ, ಈ ಇಡೀ ಮೈಂಡ್ ಮ್ಯಾಪಲ್ಲಿ ಇಂಪಾರ್ಟೆಂಟ್ ಪದ ಎಂಟ್ರಿ ಕೊಡೋದಲ್ಲ, ಜಾಗೃತಗೊಳ್ಳೋದು, ಎಚ್ಚೆತ್ತುಕೊಳ್ಳೋದು. ಅಂದರೆ ಇಲ್ಲಿ ಫ್ರೀಕ್ವೆನ್ಸಿ ರೈಸ್ ಆಗಬೇಕು. ಸುಮ್ಮನೆ ನಾನು ಮೂವಿ ನೋಡ್ತೀನಿ ಆ ಸೀನು ಅಂತಲ್ಲ, ಎಲಿವೇಟೆಡ್ ಎಮೋಷನ್. ನಾನು ಅದನ್ನೇ ಎಲ್ಲ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಎಲಿವೇಟೆಡ್ ಎಮೋಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಎಮೋಷನ್ ಇಲ್ಲದೆ ಇದನ್ನೆಲ್ಲ ಮಾಡಿದರೆ ಸುಮ್ಮನೆ ಏನೋ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ ಅಷ್ಟೇ, ಇದು ಯಾವುದು ವರ್ಕ್ ಆಗಲ್ಲ. ಇಲ್ಲಿ ಬೇಕಿರೋದು ದೊಡ್ಡ ಆಯಾಮದ ಪ್ರಪಂಚದಲ್ಲಿ ನಾವು ಜಾಗೃತಗೊಳ್ಳೋದು. ಆ ಥರಗೊಂಡಾಗ ಅವನಿಗೆ ಅದು ವಸ್ತುನಿಷ್ಠ ರಿಯಾಲಿಟಿ ಅನಿಸುತ್ತೆ. ಮತ್ತು ಅವನು ತನ್ನ ಇಂಟ್ಯೂಷನಿಂದ ಅಂದರೆ ಅಂತರ್ಬೋಧೆಯಿಂದ ಏನು ಅರಿತಾನೆ ಅಂತಂದರೆ,
ತನ್ನ ಅಮೂರ್ತ ಆಲೋಚನೆಗಳೆಲ್ಲ ಆ ದೊಡ್ಡ ಆಯಾಮದಲ್ಲಿ ಇರ್ತವೆ ಅಂತಲೂ ಅರಿತಾನೆ. ಸೊ ಇದು ನಾನು ಈ ಒಂದು ಮೈಂಡ್ ಮ್ಯಾಪಿನಲ್ಲಿ ಹೇಳಬೇಕಾಗಿರ್ತಕ್ಕಂಥ ವಿಷಯಗಳು. ಮತ್ತು ಈ ಮೈಂಡ್ ಮ್ಯಾಪಿನ ಮೊದಲನೇ ಭಾಗ ಇದು. ಎರಡನೇ ಭಾಗದಲ್ಲಿ ನಾನು ಏನು ಹೇಳ್ತಾ ಹೋಗ್ತೀನಿ ಅಂತಂದರೆ, ಈಗ ನಮಗೇನು ಸಾಬೀತಾಯ್ತು ಇಲ್ಲಿ 3D ಅಂತಂದ್ರೇನು, 2D ಅಂತಂದ್ರೇನು, ಮತ್ತು 4D ಇಂದ 3D ಹೇಗೆ ಬರುತ್ತೆ, ಯಾಕೆ ವೆಕ್ಟರ್ಗಳ ಕಾನ್ಸೆಪ್ಟು 4Dಯಲ್ಲಿ ವರ್ಕ್ ಆಗೋದಿಲ್ಲ, ಆಮೇಲೆ ಈ ಕ್ವಶನ್ಗೆ ಇದ್ದಂಥ 2 ಹೈಪೋಥಿಸಿಸ್ ಹೇಗೆ, ಒಬ್ಬರನ್ನ ಮೀಟ್ ಮಾಡಿದರೆ ಅದರ ಅರ್ಥ ಏನು, ಎಲ್ಲಿಂದ ಬಂದರು ಅವರೆಲ್ಲ ವ್ಯಕ್ತಿಗಳು, ಅಥವಾ ವ್ಯಕ್ತಿ ಅಂತಲ್ಲ, ಒಂದು ಕಾನ್ಸೆಪ್ಟು, ಒಂದು ವಿಷಯ ಆಗಿರ್ಬೋದು, ಒಂದು ಸಾಧನೆ ಆಗಿರ್ಬೋದು, ಒಂದು ಫೀಲಿಂಗೇ ಆಗಿರ್ಬೋದು, ಅದು 4Dಯಲ್ಲಿ ಹುಟ್ಟತಕ್ಕಂಥ ಫೀಲಿಂಗ್ ಅದು. ಅದನ್ನು ನೀವು ಸ್ನ್ಯಾಪ್ಶಾಟ್ ತೆಗೆದಾಗ ನನಗೆ ಈ ಕ್ಷಣಕ್ಕೆ, ಈ ವಿಡಿಯೋ ಕೇಳ್ತಾ ಇದ್ದೀರಲ್ಲ, ಈ ಕ್ಷಣದಲ್ಲಿ ಅದು 3D ಜಗತ್ತು, ಅಂದರೆ ನಮ್ಮ ಕೈ ಕಾಲು ಎಲ್ಲ ನೋಡ್ತೀವಿ ನಾವು, ಪಂಚ ಇಂದ್ರಿಯಗಳು, ಆ ಜಗತ್ತಿನಲ್ಲಿ ಫೀಲ್ ಆಗುತ್ತೆ ಅಂತ ನೋಡಿದ್ವಿ. ನೆಕ್ಸ್ಟು ಆ ಮನುಷ್ಯ ಅರಿಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿ ಸಮ್ಮರಿಯಲ್ಲಿ ನೋಡಿದ್ವಿ. ಇದು 1ನೇ ಪಾರ್ಟ್ ಆಫ್ ದ ವಿಡಿಯೋ. ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ಏನು ಹೇಳ್ತಾ ಹೋಗ್ತೀನಿ ಅಂತಂದರೆ, ಇದಕ್ಕೆ ರಿಲೇಟೆಡ್ ಇದು, ಈ ಮೈಂಡ್ ಮ್ಯಾಪಿಗೆ ರಿಲೇಟೆಡ್ ಆದ ನೆಕ್ಸ್ಟ್ ವಿಡಿಯೋ. ಅದರಲ್ಲಿ ಈಗ ಆ ಒಂದು ಜಾಗೃತಗೊಂಡ್ರೆ ಅಲ್ಲಿ ಸ್ನ್ಯಾಪ್ಶಾಟ್ ತೆಗೆಯೋದು ನಾನು ಹೇಳಿದ್ನಲ್ಲ, ಅದೇ ಈಗ ಸ್ನ್ಯಾಪ್ಶಾಟ್ ತೆಗೆದ್ಬಿಟ್ಟು ಅದನ್ನು 3Dಗೆ ಬರ್ಸೋದು ಹೇಗೆ, ಎಂಥ ಇಂಪಾಸಿಬಲ್ ಇದ್ರೂ ಕೂಡ ಮಾಡ್ಬೋದಾ ಅನ್ನೋ ಸಾಧ್ಯತೆಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಮತ್ತು ನಿಮಗೆ ಇದೇ ತರಹದ ವಿಜ್ಞಾನಗಳ ವಿಷಯಗಳು ಮತ್ತು ಬ್ರಹ್ಮಾಂಡದ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.